ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಪೂಜಿಸಿದಂತಹ ಮೂಲ ರಾಮನ ವಿಗ್ರಹವನ್ನು ತಂದು ಪೂಜಿಸಿದಂತಹ ಸ್ಥಳ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತೊಂದು ಟ್ರಾವೆಲ್ ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ರಾಯರ ರಂಗಮಂದಿರಕ್ಕೆ. ಈಗ ರಾಯರ ರಂಗಮಂದಿರದ ಒಂದು ಫ್ರಂಟ್ ವ್ಯೂನ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ರಾಯರ ರಂಗಮಂದಿರ ಗಾಂಧಿ ಸರ್ಕಲಿನಲ್ಲಿ ಇರುವಂತದ್ದು. ನೀವು ಏನಾದ್ರು ಚನ್ನರಾಯಪಟ್ಟಣಕ್ಕೆ ಬಂದ್ರೆ ಇಲ್ಲಿ ಬಂದು ರಾಯರ ದರ್ಶನವನ್ನ ಪಡ್ಕೊಂಡು ಹೋಗಿ. ಲಾಸ್ಟ್ ವೀಕು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯ ಟೂರ್ ಪ್ಯಾಕೇಜ್ ಬಗ್ಗೆ ಇವತ್ತಿನ ವಿಡಿಯೋಲಿ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಮಂತ್ರಾಲಯ ಟೂರ್ ಪ್ಯಾಕೇಜ್ ಬಗ್ಗೆ ತಿಳ್ಕೊಬೇಕಾ ಈ ವಿಡಿಯೋನ ಎಂಡ್ ತನಕ ನೋಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಾವು ಹಾಸನ್ ಟು ಚನ್ನರಾಯಪಟ್ಟಣ ಹೋಗಿದ್ವಿ. ಚನ್ನರಾಯಪಟ್ಟಣ ಇಂದ ಮಂತ್ರಾಲಯಕ್ಕೆ ಟೂರ್ ಪ್ಯಾಕೇಜ್ ಇದೆ. ಯಾರಾದ್ರೂ ಹೋಗ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಹೋಗ್ಬೋದು. ಚನ್ನರಾಯಪಟ್ಟಣದಲ್ಲಿ ಇರುವಂತಹ ರಾಯರ ರಂಗಮಂದಿರ ಅಂದ್ರೆ ಇದು ಇರೋದು ಗಾಂಧಿ ಸರ್ಕಲ್ ಹತ್ರ. ಗಾಂಧಿ ಸರ್ಕಲ್ ಹತ್ರ ಇವಾಗ ಎಲ್ರು ಬಂದಿದ್ದಾರೆ. 2 ಬಸ್ ಇದೆ. ಇವಾಗ ಮಂತ್ರಾಲಯಕ್ಕೆ ಹೊರಡಬೇಕು. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೆ, ಅದನ್ನ ಇವಾಗ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯದ ಮೇಲ್ವಿಚಾರಣಾಕರ್ತರಾದಂತಹ ಪ್ರಕಾಶ್ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಟೂರ್ ಪ್ಯಾಕೇಜ್ಗೆ ಹೋಗ್ತಾ ಇರುವಂತದ್ದು. ಈಗ ಅವರು ಮಾತಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದದಿಂದ, ಅವರ ಅನುಗ್ರಹದಿಂದ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಈ ಕ್ಷಣದಿಂದ ಭಾನುವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಯಾರಿಗೂ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಎಲ್ಲಾ ರೀತಿಯ ಸುಖಗಳನ್ನ ಕೊಡ್ಲಿ ಅನ್ನೋದಕ್ಕೋಸ್ಕರವಾಗುತ್ತೆ. ಅಂತಂದ್ರೆ 75 ಜನರನ್ನ ಏಕಕಾಲದಲ್ಲಿ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಮಾಡಿಸಬೇಕು ಅಂತ ಹೇಳಿ ರಾಯರ ಸಂಕಲ್ಪ ಆಗಿದೆ. ಅದಕ್ಕಾಗಿ ನಾವೆಲ್ಲ ಹೊರಡ್ತಾ ಇದ್ದೇವೆ. ಒಬ್ರು ನಾವು 10 ಜನ ಇದೀವಿ ಅಂತ, ಒಬ್ರು 12 ಜನ ಇದೀವಿ ಅಂತ, ಒಬ್ರು 14 ಜನ ಇದೀವಿ ಅಂತ, ಹೀಗೆ ಅವರವರ ಕುಟುಂಬಗಳನ್ನ ಅವರವರ ಜವಾಬ್ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲರೂ ಇದರಲ್ಲಿ ಅಧ್ಯಕ್ಷರೇ. ಯಾರು ಇದರಲ್ಲಿ ಮೇಲೆ ಕೀಳು, ನೀನೇ ಮುಂದೆ ನಾನು ಹಿಂದೆ ಅನ್ನೋದಿಲ್ಲ. ಎಲ್ಲರೂ ಕೂಡ ರಾಯರು ಎಲ್ಲೆಲ್ಲಿ ನಿಮಗೆ ಸಂತೋಷ ಆಗ್ಲಿಕ್ಕೆ ಸೀಟ್ ಕೊಟ್ಟಿದ್ದಾರೋ ಅಲ್ಲಿ ಕೂತ್ಕೊಂಡು, ಯಾರೂ ಕೂಡ ವಾಪಸ್ ಬರೋ ತನಕನೂ ಕೂಡ ಒಂದು ವಿಚಾರದಲ್ಲೂ ಕೂಡ ಸಿಟ್ಟು ಮಾಡ್ಕೊಳ್ದಲೆ, ಬೇಜಾರು ಮಾಡ್ಕೊಳ್ದಲೆ, ರಾಯರ ಸನ್ನಿಧಿಯ ಸೇವೆಯೇ ನಮ್ಮ ಗುರಿ ಅಂತ ಹೇಳಿ ನೀವೆಲ್ಲರೂ ಕೂಡ ನಮ್ಮ ಜೊತೆಗಿರ್ಬೇಕು. ನೀವೆಲ್ಲರೂ ಹೇಗೆ ಅಂದ್ರೆ ನನಗೆ ಅಣ್ಣ ತಂಗಿರು, ಅಕ್ಕ ತಮ್ಮಂದ್ರು, ತಂದೆ ತಾಯಿರು, ಆ ರೀತಿಯಲ್ಲಿ ಒಬ್ಬ ಮಗನಾಗಿ ರಾಯರ ಸೇವಕರಾಗಿ ನಿಮ್ಮೆಲ್ಲರನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಆಯ್ತಾ? ಇಲ್ಲಿ ಹಿರಿಯರಿಗೆ ಮೊದಲ ಪ್ರಾಧಾನ್ಯತೆ, ಕಿರಿಯರಿಗೆ ಕೊನೆಯಲ್ಲಿ ಕೊಟ್ಟಿದ್ದೀವಿ. ಯಾಕೆ ಅಂದ್ರೆ ಇವಾಗಿನಿಂದನೇ ಈ ಎಲ್ಲಾ ವಿಚಾರಗಳು ನಿಮ್ಗೆ ಅರ್ಥ ಆಗ್ಬೇಕು. ನೀವು ಮೊದಲು ಇಳಿಬಾರ್ದು, ಫಸ್ಟ್ ಹಿರಿಯರನ್ನ ಕೆಳಗಡೆ ಇಳಿಸ್ಬೇಕು, ಆಮೇಲೆ ನೀವು ಇಳಿಬೇಕು. ದೇವರ ದರ್ಶನಕ್ಕೆ ಎಲ್ಲಾರನ್ನ ಕರ್ಕೊಂಡು ಬರ್ಬೇಕು, ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಏನಂದ್ರೆ ರಾಯರು ನಿಮ್ಮ ಕಡೆಯಿಂದ ತಗೊಳ್ಳುವಂತಹ ಸೇವೆ. ಈ ಸೇವೆನಲ್ಲಿ ನಾವು ನೀವೆಲ್ಲ ಭಾಗ್ಯ ಆಗೋಣ. 1 ಗಂಟೆ ಒಳಗಡೆ ತಿಪಟೂರಿನಲ್ಲಿ ಊಟಕ್ಕೆ ನಿಲ್ಲಿಸ್ತೇವೆ. ರಾಯರ ಪ್ರಸಾದ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಮಾಡಿರ್ತಕ್ಕಂತಹ ಪ್ರಸಾದ ಇದೆ. ಅದನ್ನು ಊಟವಾಗಿ ನಿಮ್ಗೆ ಕೊಡ್ತೀವಿ. ಅಲ್ಲಿಂದ ಬೆಳಗಿನ ಜಾವ 5 ಗಂಟೆಗೆ ಮಂತ್ರಾಲಯ ತಲುಪ್ತೀವಿ. ಹೋದ ತಕ್ಷಣ ನಿಮ್ಗೆ ರೂಮ್ ವ್ಯವಸ್ಥೆ ಆಗಿರುತ್ತೆ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ತೀರಾ. 7:15 ಒಳಗಡೆ ದೇವಸ್ಥಾನಕ್ಕೆ ಬರ್ತೀರಾ. ಮತ್ತೆ ನಾನು ಊಟ ಮುಗಿದ ಮೇಲೆ ನಿಮ್ ಜೊತೆ ಮಾತುಕತೆಗೆ ಬರ್ತೀನಿ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ, ನಿಮ್ಮ ಈ ಸುಖಕರ ಈ ನೆನಪು ಸದಾ ನಿಮ್ಮ ಜೊತೆಗಿರಬೇಕು. ರಾಯರ ರಂಗಮಂದಿರದ ವತಿಯಿಂದ, ಅಂದ್ರೆ ಈ ರಾಯರ ರಂಗಮಂದಿರ ಏನು ಅಂದ್ರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಪೂಜಿಸಿದಂತಹ ಮೂಲ ರಾಮನ ವಿಗ್ರಹವನ್ನು ತಂದು ಪೂಜಿಸಿದಂತಹ ಸ್ಥಳ. ಈ ಸ್ಥಳದಿಂದ ಮತ್ತೆ ಅದೇ ಮೂಲ ರಾಮನನ್ನ ನೋಡಿಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಈ ಒಂದು ಸಂತೋಷವನ್ನ ನಿಮ್ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತೆ. ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್. ನಮತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ದಿವಸ. ಪ್ರತಿ ತಿಂಗಳು ಕೂಡ 10 ಜನದಿಂದ ಸ್ಟಾರ್ಟ್ ಆದಂತಹ ಈ ಪ್ರವಾಸ ಇವತ್ತು 75 ಜನಕ್ಕೆ ಬಂದು ನಿಂತಿದ್ದೇವೆ. ಇವೆಲ್ಲ ಯಾಕೆ ಆಗ್ತಿದೆ ಅಂತಂದ್ರೆ ರಾಯರ ಪ್ರಸಾದ, ರಾಯರ ಪವಾಡ. ಇವತ್ತಿನ ಪ್ರವಾಸ ಇಡೀ ನಿಮ್ಮ ಕುಟುಂಬಕ್ಕೆ
ನಿಮ್ಮ ಫ್ರೆಂಡ್ಸ್ಗಿರ್ಬೋದು ಅಥವಾ ನಿಮ್ಮ ಅತ್ತೆ ಮಾವ ಎಲ್ಲರಿಗೂ ಕೂಡ ಇದು ವರವಾಗಿ ಅಂದ್ರೆ ನೀವು ಪ್ರಾರ್ಥನೆ ಮಾಡುವಂಥದ್ದು ಅವರೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಹೋಗಲಾಡಿಸುವಂತಹ ಸಮಯ. ಈ ಸಮಯವನ್ನ ನೀವು ಅಮೂಲ್ಯವಾಗಿ ಸ್ವೀಕರಿಸಬೇಕು. ಯಾಕೆ ಅಂದ್ರೆ ಈ ಕ್ಷಣದಿಂದ ಭಾನುವಾರ ಬೆಳಗ್ಗೆ ಇಲ್ಲಿಗೆ ವಾಪಸ್ ಬರೋ ತನಕನೂ ಕೂಡ ಯಾರು ಸಿಟ್ಟು ಮಾಡ್ಕೋಬಾರ್ದು, ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು. ನಿಮಗೆಲ್ಲಾ ವ್ಯವಸ್ಥೆ ಆಗಿರುತ್ತೆ. ಅಷ್ಟು ದೇವಸ್ಥಾನದ ಹತ್ರ ಹೋಗಿರ್ತೀರಾ, ನಾಳೆ 5 ಲಕ್ಷ ಜನ ಇರ್ತಾರೆ. ಅದರಲ್ಲಿ ನಿಮಗೆ ಕ್ಯೂನ ಬಿಟ್ಟು ಸ್ಪೆಷಲ್ ಕ್ಯೂನಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಇದು ರಾಯರ ಕೊಟ್ಟ ಪ್ರಸಾದ. ಈ ಪ್ರಸಾದಗಳನ್ನ ನೀವು ಎಲ್ಲೂ ನಿರ್ಲಕ್ಷ್ಯ ಮಾಡಬಾರ್ದು. ನಿಮಗೆಲ್ಲವೂ ಯಾರಿಗೆ ಏನು ಬೇಕೋ ಎಲ್ಲ ಕೊಡ್ತೀವಿ. 1 ಲಕ್ಷ ಜನ ಊಟಕ್ಕಿರ್ತಾರೆ, ಅಲ್ಲೂ ನೀವು ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ರಾಯರು ನಿಮ್ಗೆ ಇಷ್ಟು ದೂರ ಕರ್ಕೊಂಡು ಹೋಗ್ತಾರೆ, ಊಟ ಕೊಡ್ದಲೇ ಇರಲ್ಲ. ಹಾಗಾಗಿ ಮುಂದೆ ನಾವು ಊಟ ಆದ್ಮೇಲೆ ಮತ್ತೆ ನಿಮ್ ಜೊತೆಗೆ ಮಾತಿಗೆ ಬರ್ತೀನಿ. ಎಲ್ಲರೂ ಕೂಡ ಸಮಯ ತುಂಬಾ ಟೈಮ್ ಆಗಿದೆ, ನಾವು ಇಲ್ಲಿಂದ ಹೊರಡೋಣ. ಈ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿಗಳವರ ಪಾದಕ್ಕೆ ಮುಟ್ಟಬೇಕು. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಹೋಗಲಾಗಬೇಕು. ಈ ಯಾತ್ರೆ ತೀರ್ಥ ಯಾತ್ರೆ ಅಂತ ಇರಬೇಕು. ಭಾನುವಾರ ಬೆಳಗ್ಗೆ ಇಲ್ಲಿಗೆ ವಾಪಸ್ ಬರೋ ತನಕನೂ ಕೂಡ ನನ್ನ ಜೊತೆಗೆ ಯಾವುದೇ ರೀತಿಯ ಸಂಪರ್ಕ ಮಾಡಬಹುದು. ಎಲ್ಲದಕ್ಕೂ ಕೂಡ ನಾನು ಫೋನಲ್ಲಿ ಇರ್ತೀನಿ. ಫೋನಲ್ಲಿ ಇಲ್ಲ ಅಂದ್ರೂ ಕೂಡ ಮಂತ್ರಾಲಯದಲ್ಲಿ ಯಾರೂ ತಪ್ಪಿಸ್ಕೊಳ್ಳಲ್ಲ. ಎಲ್ಲರಿಗೂ ನಿಮ್ಗೆ ರೂಮ್ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ಹೋದ ತಕ್ಷಣ ಇನ್ನು 1 hour ಅಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ. ಊಟ ಆದ್ಮೇಲೆ ಬೆಳಗಿನ ಜಾವ 5 ಗಂಟೆಗೆ ನಿಮಗೆ ರೂಮ್ ಕೊಡ್ತೀವಿ. ಹೋದ ತಕ್ಷಣ ರೂಮ್ ಕೊಡ್ತೀವಿ. ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಡ್ತೀವಿ. ಆ ವಿಚಾರ ಎಲ್ಲ ಮುಂದೆ ನಾನು ತಿಟ್ಟೂರ್ ನಂತರ ನಿಮ್ ಜೊತೆ ಮಾತಾಡ್ತೀನಿ. ಸಮಯ ಆಗಿದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್. ಮಂತ್ರಾಲಯಕ್ಕೆ ಹೊರಡಕ್ಕೂ ಮುಂಚೆ 2 ಬಸ್ಗಳಿಗೂ ಪ್ರಕಾಶ್ ಸರ್ ಅವರು ಹೋಗಿ ಕೆಲವೊಂದಷ್ಟು ಡೀಟೇಲ್ಸ್ ಗಳನ್ನ ಹೇಳ್ತಾರೆ. ಆಮೇಲೆ ನಾವು ಇವಾಗ ಮಂತ್ರಾಲಯಕ್ಕೆ ಹೊರಟಿದೀವಿ. ಮಂತ್ರಾಲಯಕ್ಕೆ ಹೊರಟಾಗ ಮೊದಲನೇ ಸ್ಟಾಪ್ ಕೊಟ್ಟಿದ್ದು ಟಿಪ್ಟೂರಿನಲ್ಲಿ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ರು. ಊಟನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಎಲ್ರು ಊಟ ಮಾಡ್ತಾ ಇದ್ರು. ನಾನು ಊಟ ಮಾಡಿ ಹಾಗೆ ಒಂದು ವಿಡಿಯೋ ಕ್ಲಿಪ್ ನ ತಗೊಂಡಿದ್ದೆ. ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ. ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡ್ಕೊಂಡ್ ಬಂದೆ. ಆಷಾಢ ಕೊನೆ ಶುಕ್ರವಾರ ದೇವಿ ಅಲಂಕಾರ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ಈ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಆಯ್ತು. ಅಮ್ಮನವರ ಅಲಂಕಾರನೂ ಅಷ್ಟೇ ತುಂಬಾನೇ ಸುಂದರವಾಗಿತ್ತು. ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ, ನೀವು ಕೂಡ ದರ್ಶನ ಪಡೆದು ಪುನೀತರಾಗಿ. ಆಷಾಢ ಶುಕ್ರವಾರ ತುಂಬಾನೇ ವಿಶೇಷ. ಅದ್ರಲ್ಲೂ ಈ ಒಂದು ಸನ್ನಿಧಾನಕ್ಕೆ ಹೋಗಿ ದೇವಿಯ ದರ್ಶನವನ್ನ ಪಡೆದಿದ್ದಂತೂ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಲಭ್ಯ ಇದ್ರೆ ಮಾತ್ರ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ನಮಗೂ ಕೂಡ ಲಭ್ಯ ಇತ್ತು ಅಮ್ಮನವರ ಅಲಂಕಾರದ ದರ್ಶನವನ್ನ ಪಡೆಯುವಂತದ್ದಕ್ಕೆ. ಹಾಗಾಗಿ ನಾನು ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ ಬಂದೆ. ನಿಮ್ಗೂ ಕೂಡ ವಿಡಿಯೋ ಮುಖಾಂತರ ದರ್ಶನ ಮಾಡಿಸಿದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮಂತ್ರಾಲಯಕ್ಕೆ ಹೊರಟಿದೀವಿ. ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಾವು ಮಂತ್ರಾಲಯ ರೀಚ್ ಆಗಿದ್ದು. ಬೆಳಗ್ಗೆ ಮಂತ್ರಾಲಯ ರೀಚ್ ಆದ್ವಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ನಾವು ರಾಯರ ದರ್ಶನಕ್ಕೆ ಹೋಗಿದ್ದು. ನಾವು ಹೋಗಿದ್ದು ಸೆಕೆಂಡ್ ಸ್ಯಾಟರ್ಡೆ. ತುಂಬಾನೇ ರಶ್ ಇತ್ತು. ಮಂತ್ರಾಲಯದಲ್ಲಂತೂ ತುಂಬಾ ರಶ್ ಇದೆ ಅಂತ ಕೇಳಿದ್ದೆ, ಆದ್ರೆ ಕಣ್ಣಾರೆ ನೋಡಿ ನಿಜಕ್ಕೂ ಆಶ್ಚರ್ಯ ಅಂತ ಅನ್ನಿಸ್ತು. ಎಷ್ಟು ಭಕ್ತಾದಿಗಳು ರಾಯರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ರಾಯರ ಅನುಗ್ರಹ ಎಂಥದ್ದು ಅಂತ ನಾವು ಇದನ್ನ ನೋಡೇ ತಿಳ್ಕೊಬಹುದು. ನಂಬಿದಂತಹ ಭಕ್ತರನ್ನ ರಾಯರು ಎಂದಿಗೂ ಕೈ ಬಿಡೋದಿಲ್ಲ. ಭಕ್ತರ ಪ್ರತಿಯೊಂದು ಕೋರಿಕೆಗಳನ್ನ, ಇಷ್ಟಾರ್ಥಗಳನ್ನ ರಾಯರು ಈಡೇರಿಸ್ತಾ ಬಂದಿದ್ದಾರೆ. ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುವಂಥದ್ದು ರಾಯರಿದ್ದಾರೆ ಅಂತ ನಂಬಿದ್ರೆ ಸಾಕು, ಅಷ್ಟು ಒಳ್ಳೇದು ಖಂಡಿತವಾಗ್ಲೂ ಆಗುತ್ತೆ. ನಾವು ಹೋದಾಗ
ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿತ್ತು, ಹಾಗೆ ದರ್ಶನನೂ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಮಂತ್ರಾಲಯಕ್ಕೆ ಹೋದಾಗ ಶ್ರೀ ಮೂಲಾರಾಮನ ಪೂಜೆಯನ್ನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಪಾದಂಗಳವರು ಇವಾಗ ಮೂಲಾರಾಮ ದೇವರಿಗೆ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ನಾನು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ದರ್ಶನವನ್ನ ಪಡ್ಕೊಂಡ್ ಬಂದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನಿಮಗೂ ಕೂಡ ಇವಾಗ ದರ್ಶನ ಮಾಡಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಅವಿನಾಶ್ ಅವ್ರು ಕೂಡ ಸಿಕ್ಕಿದ್ರು. ನಂಗಂತೂ ತುಂಬಾನೇ ಖುಷಿ ಆಯ್ತು. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಮೂಲರಾಮನ ಪೂಜೆಯನ್ನ ನೆರವೇರಿಸಿ ಇವಾಗ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಗುರುಗಳು ಬರುವಂತಹ ಸಮಯ. ನಿಮಗೂ ಕೂಡ ನಾನು ಇವಾಗ ತೋರಿಸ್ತೀನಿ. ಮಂತ್ರಾಲಯಕ್ಕೆ ನನ್ನನ್ನ ಇನ್ವೈಟ್ ಮಾಡಿದ್ದಂತಹ ಪ್ರಕಾಶ್ ಸರ್ಗೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವರು ಅರುಣ್ ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬರು. ಚನ್ನರಾಯಪಟ್ಟಣ ಅಲ್ಲಿ ಇವರು ನನ್ನನ್ನ ಗುರ್ತಿಡ್ದು ಮಾತಾಡ್ಸಿದ್ರು. ತುಂಬಾನೇ ಖುಷಿ ಆಯ್ತು. ಹಾಗೆ ಅತಿ ಅಂತ ಇವರಿಬ್ಬರನ್ನು ಮೀಟ್ ಮಾಡಿ ನಂಗೆ ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ಈ ಒಂದು ಪ್ಯಾಕೇಜ್ ಟೂರ್ ಅಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೊದಲಿಗೆ ಹೋಗಿದ್ದು ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ. ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ, ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಬಿಚ್ಚಾಲಮ್ಮ ದೇವಿ ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ಈಗ ಜಪದ ಕಟ್ಟೆ ಬಿಚ್ಚಾಲೆ ಹತ್ರ ಬಂದಿರುವಂಥದ್ದು. ಇಲ್ಲಿ ಇರೋದು ಏಕಶಿಲೆ ಬೃಂದಾವನ. ನಿಮಗೂ ಕೂಡ ಇವಾಗ ದರ್ಶನ ಮಾಡಿಸ್ತೀನಿ. ಇಲ್ಲಿರೋದು ಏಕಶಿಲೆಯ ಬೃಂದಾವನ. ನಿಮ್ಗೂ ಕೂಡ ಇವಾಗ ದರ್ಶನ ಮಾಡಿಸ್ತೀನಿ. ತುಂಬಾನೇ ರಶ್ ಇತ್ತು. ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ಅಂತ. ನನಗೆ ಸಾಧ್ಯವಾದಷ್ಟು ನಾನು ವಿಡಿಯೋ ಮುಖಾಂತರ ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಈಗ ಏಕಶಿಲೆಯ ಬೃಂದಾವನದ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ.
ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇನೆ ತುಂಬಾನೇ ರಶ್ ಇತ್ತು. ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಮೇನ್ ಎಂಟ್ರೆನ್ಸ್ ಇಂದನೇ ನಾವು ದೇವಸ್ಥಾನದ ಒಳಗೆ ಹೋಗ್ಬೋದಿತ್ತು. ಆದ್ರೆ ಈ ಸಲ ಬ್ಯಾಕ್ ಸೈಡ್ ಇಂದ ಈ ತರ ಕ್ಯೂ ಸಿಸ್ಟಮ್ ಮಾಡಿದ್ರು, ಅಲ್ಲಿಂದನೇ ನಾವು ಹೋಗಿದ್ದು. ಮಂತ್ರಾಲಯಕ್ಕೆ ಲಾಸ್ಟ್ ಟೈಮ್ ಹೋದಾಗ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ, ಇಲ್ಲಿನ ಮಹಿಮೆ ಬಗ್ಗೆ. ಯಾರಾದ್ರೂ ವಿಡಿಯೋಸ್ನ ನೋಡ್ಬೇಕು ಅಂತ ಇದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈ ಒಂದು ಸನ್ನಿಧಾನದ ಬಗ್ಗೆ ತಪ್ಪದೇ ತಿಳ್ಕೊಳ್ಳಿ, ಯಾಕೆಂದ್ರೆ ತುಂಬಾ ವಿಶೇಷತೆ ಉಳ್ಳಂತಹ ಒಂದು ಸನ್ನಿಧಾನ ಇದು. ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಲ್ರಿಗೂ ಅವರು ಟೀ ಮತ್ತೆ ಕಾಫಿ ಸ್ನಾಕ್ಸ್ ಎಲ್ಲ ಕೊಡ್ಸಿದ್ರು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ನಾವು ಮಂತ್ರಾಲಯಕ್ಕೆ ಹೊರಟ್ವಿ. ಈಗ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ. ಒಂದು ಹಾಡನ್ನ ನೀವು ಕೇಳಿರ್ಬೋದು, ಮನಸ್ಸಿಗೆ ನೆಮ್ಮದಿ ಬೇಕೆ ಮಂತ್ರಾಲಯಕ್ಕೆ ಬನ್ನಿ ಅಂತ. ನಿಜವಾಗ್ಲೂ ಭೂಮಿಯ ಮೇಲಿನ ಸ್ವರ್ಗ ಮಂತ್ರಾಲಯ. ಮಂತ್ರಾಲಯಕ್ಕೆ ಬಂದ್ರೆ ಮನಸ್ಸಿಗೆ ನೆಮ್ಮದಿ ಖಂಡಿತವಾಗ್ಲೂ ಸಿಗುತ್ತೆ, ಜೊತೆಗೆ ರಾಯರ ಆಶೀರ್ವಾದ ಕೂಡ ಸಿಗುತ್ತೆ. ರಾಯರ ದರ್ಶನಕ್ಕೆ ಬಂದಂತಹ ಭಕ್ತ ಸಾಗರ ನೋಡ್ತಾ ಇದ್ದೀರಾ ಅಲ್ವಾ. ಹಾಗೆ ಸಂಜೆ ರಥೋತ್ಸವ ಸೇವೆ ಕೂಡ ಇರುತ್ತೆ. ರಥೋತ್ಸವದ ಸೇವೆ ಹೇಗಿರುತ್ತೆ ಅಂತ ಒಂದೆರಡು ಕ್ಲಿಪ್ಪಿಂಗ್ ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದರ್ಶನವನ್ನ ಪಡೆದು ಪುನೀತರಾಗಿ. ನೀವು ಏನಾದ್ರೂ ಮಂತ್ರಾಲಯದಲ್ಲಿ ಸೇವೆಯನ್ನ ಮಾಡಿಸ್ಬೇಕು ಅಂತ ಇದ್ರೆ ಆನ್ಲೈನ್ ಅಲ್ಲಿ ಕೂಡ ಬುಕ್ಕಿಂಗ್ ಮಾಡಬಹುದು. ರಾಯರ ಸನ್ನಿಧಾನದಲ್ಲಿ ನೀವು ಯಾವ ಸೇವೆ ಬೇಕಾದ್ರೂ ಮಾಡಿಸ್ಬೋದು. ನಿಜವಾಗ್ಲೂ ಒಂದೊಂದು ಸೇವೆಗಳು ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ. ರಾಯರ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ಸೇವೆ ಮಾಡುವಂತದ್ದೇ ಆಗಿರ್ಬೋದು, ಅಥವಾ ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡಿಸಿದ್ರೆ ನಿಮ್ಗೆ ಅಷ್ಟು ಅನುಗ್ರಹ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನಾವು ಮತ್ತೆ ದರ್ಶನ ಮಾಡ್ಬೇಕು ಅಂತ ರಾಯರ ಸನ್ನಿಧಾನಕ್ಕೆ ಹೋದ್ವಿ. ಅಂದ್ರೆ ರಥೋತ್ಸವ ಸೇವೆ ಎಲ್ಲ ಮುಗಿದ್ಮೇಲೆ ನಾವು ಹೋಗಿದ್ದು. ಬೆಳಗ್ಗೆ ಅಲಂಕಾರದ ದರ್ಶನವನ್ನ ಪಡೆದಿದ್ವಿ. ಆಮೇಲೆ ನಾವು ಮತ್ತೆ ಹೋದಾಗ ಬೃಂದಾವನದ ದರ್ಶನವನ್ನ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಒಟ್ಟು 2 ಸಲ ದರ್ಶನ ಆಯ್ತು. ನೋಡಿ, ಪರಿಮಳ ಪ್ರಸಾದಕ್ಕೆ ಇಲ್ಲಿ ಕ್ಯೂ ನಿಂತಿರುವಂತದ್ದು. ನಮಗೆ ದರ್ಶನ ಭಾಗ್ಯ ಇದ್ರೆ ಮಾತ್ರ ನಾವು ಒಂದು ಮಠಕ್ಕೆ ಹೋಗಕ್ಕೂ ಸಾಧ್ಯವಾಗೋದು, ಇಲ್ಲಾಂದ್ರೆ ನಮಗೆ ಹೋಗಕ್ ಸಾಧ್ಯ ಆಗೋದೇ ಇಲ್ಲ. ಅಂದ್ರೆ ರಾಯರ ಇಚ್ಛೆ ಇದ್ರೆ ಮಾತ್ರ ನಮಗೆ ಹೋಗಲು ಸಾಧ್ಯವಾಗುತ್ತೆ. ರಾಯರು ಕರೆಸ್ಕೋಬೇಕು. ನಿಜಕ್ಕೂ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಸಡನ್ ಆಗಿ ನನಗೆ ಈ ಒಂದು ಅವಕಾಶ ಪ್ರಕಾಶ್ ಸರ್ ಕಡೆಯಿಂದ ಸಿಕ್ಕಿದ್ದು. ಅವರು ಹೋಗ್ತಾ ಇದ್ದೀನಿ ಅಂತ ಕರೆದ್ರು, ಹಾಗಾಗಿ ನಾನು ಕೂಡ ಹೊರಟಿದ್ದು. ನನ್ನ ಜೊತೆ ಅಮ್ಮ ಕೂಡ ಬಂದಿದ್ರು. ತುಂಬಾನೇ ಖುಷಿ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಮಂತ್ರಾಲಯದಿಂದ ಚನ್ನರಾಯಪಟ್ಟಣಕ್ಕೆ ಬೆಳಗ್ಗೆ 6 ಗಂಟೆಗೆ ರೀಚ್ ಆದ್ವಿ. ಇವರೆಲ್ಲ ನಮ್ಮ ಬಸ್ಸಲ್ಲಿ ಬಂದವರು. ಹಾಗೆ ಒಂದು ಗ್ರೂಪ್ ಫೋಟೋ ತಗೊಂಡಿದ್ದು. ಪ್ರತಿಯೊಬ್ರು ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ರು, ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ತುಂಬಾ ಎಂಜಾಯ್ ಮಾಡಿದ್ವಿ. ಆ ಬಸ್ಸಲ್ಲಿದ್ದವರು ಅಷ್ಟೇನೆ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ತುಂಬಾನೇ ಖುಷಿಯಾಗಿ ನಾವು ಹೋಗಿ ಬಂದ್ವಿ. ಮಂತ್ರಾಲಯ ಟ್ರಿಪ್ ಹೇಗಿತ್ತು ಅಂತ ಇವಾಗ ರಿವ್ಯೂಸ್ ಕೇಳೋಣ. ನಿಮ್ಮ ಹೆಸರು? ನಾಗೇಶ್ ಗೌಡ್ರು ಅಂತ. ಆಮೇಲೆ ತುಂಬಾ ಚೆನ್ನಾಗಿತ್ತು. ಪ್ರಾರಂಭ ಆಗಿದ್ ಮಾತ್ರ ಗೊತ್ತಾಯ್ತು. ಅಲ್ಲಿ ಹೋಗಿ ದರ್ಶನ ಹೇಗ್ ಮಾಡ್ಸಿದ್ರಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಅಷ್ಟು ಚೆನ್ನಾಗಿ ದರ್ಶನ ಮಾಡ್ಸಿದೀರಾ. ಹೋಗಿ ಇಳಿದ ತಕ್ಷಣ ಎಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಒಳ್ಳೆ ರೂಮ್ಗಳೆಲ್ಲ ಮಾಡ್ಕೊಟ್ಟಿದ್ರಿ. ತುಂಬಾ ಸಂತೋಷ ಆಯ್ತು. ಫ್ಯಾಮಿಲಿ ಹೋಗಿ ಬರ್ಲಿಕ್ಕೆಲ್ಲ ತುಂಬಾ ಅನುಕೂಲಗಳಾಗಿದೆ. ಕುತ್ಕೊಂಡು ಬಂದಿದ್ದೇ ಗೊತ್ತಾಗಿಲ್ಲ. ಒಳ್ಳೆ ಡ್ರೈವರ್ ಸಿಕ್ಕಿರೋ, ಒಳ್ಳೆ ಬಸ್ಸು ಕೂಡ ಸ್ಪೆಷಾಲಿಟಿ ತುಂಬಾ ಚೆನ್ನಾಗಿ ಮಾಡಿದೀರಾ. ಊಟ ತಿಂಡಿ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದೀರಾ. ಅದು ರಾಯರ ದೇವಸ್ಥಾನದ ಕಡೆಯಿಂದ ಮಾಡಿರೋದ್ರಿಂದ ನಮ್ಗೆಲ್ಲ ರಾಯರ ಕೃಪೆಯಿಂದ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಂತ ಹೇಳಿಕ್ ಇಷ್ಟಪಡ್ತೀವಿ. ಹಾಗೆ ಎಲ್ಲರೂ ಕೂಡ ಸಂತೋಷವಾಗಿ ಹೋಗಿ ಕ್ಷೇಮವಾಗಿ ಬಂದಿದ್ದೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕೃಷ್ಣೇಗೌಡ ಆನೆಕೆರೆ. ಕರ್ಕೊಂಡು ಹೋಗಿರ ನಮಗೆ ತುಂಬಾ ಸಂತೋಷ ಆಯ್ತು. ಇದೇ ತರ ನಿಮ್ಮ ಒಂದು ಸೇವೆ ನಮ್ಮಂತ ಜನಗಳಿಗೆ ಸಿಗ್ಲಿ ಮತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಮಗೆ ತುಂಬಾ ಸಂತೋಷ ಆಯ್ತು. ರಾಯರ ರಂಗಮಂದಿರ ಗಾಂಧಿ ಸರ್ಕಲ್ ಹತ್ರ ಮಾಡಿದೀರಾ, ನೀವೊಂದು ಸಂಘ ಮಾಡಿ ಮಾಡ್ತಾ ಇದ್ದೀರಾ, ಅದೆಲ್ಲ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ತುಂಬಾ ಅನುಕೂಲ ಆಯ್ತು. ಒಳ್ಳೇದಾಗ್ಲಿ, ನಿಮ್ ಸಂಘಕ್ಕೆ ತುಂಬಾ ಒಳ್ಳೇದಾಗ್ಲಿ. ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಒಟ್ಟು 75 ಜನ. ನಾವು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರೋದಕ್ಕೆ ಕಾರಣಕರ್ತರಾದಂತಹ 2 ಬಸ್ಸಿನ ಡ್ರೈವರ್ಸ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಬಸ್ ಡ್ರೈವರ್ ಆದಂತಹ ಕುಮಾರ್ ಅವರು ಪಿಕಪ್ ಆಗಿರ್ಬೋದು, ಡ್ರಾಪ್ ಆಗಿರ್ಬೋದು, ಆನ್ ಟೈಮ್ ಅವರು ಅಷ್ಟು ಕರೆಕ್ಟ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋಗಿದ್ದಾರೆ. 2 ಬಸ್ ಅವರು ಅಷ್ಟೇನೆ. ಇವರು ಕುಮಾರ್ ಅಂತ ಹಾಸನ್ ಅವರು. ನೀವೇನಾದ್ರೂ ಪಿಕ್ನಿಕ್ ಹೋಗ್ಬೇಕು, ಟೂರ್ ಹೋಗ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಇನ್ನೊಂದು ಬಸ್ಸಿನ ಡ್ರೈವರ್ ಅಷ್ಟೇ ತುಂಬಾ ಒಳ್ಳೆಯವರು. ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ.
ಫಸ್ಟ್ ನಮ್ ಬಸ್ ಬಂದಿತ್ತು, ನೆಕ್ಸ್ಟ್ ಇನ್ನೊಂದು ಬಸ್ ಬಂದಿದೆ. ಈ ಬಸ್ಸಲ್ಲಿ ಇದ್ದಂತಹ ರಾಯರ ಭಕ್ತರುಗಳ ಒಂದು ರಿವ್ಯೂಸ್ ನ ಇವಾಗ ಕೇಳೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ ಹೇಳಿ. ಸರ್, ಹೇಗಿತ್ತು ಶಾಲೆಯ ಪ್ರವಾಸ? ನಾವು ನಮ್ಮ ಮನೆಯವರೆಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ಮಹದಾಸೆ ಆಗಿತ್ತು. ನಾವು ಯಾವ ರೀತಿ ಹೋಗೋದು, ನಮ್ಗೆಲ್ಲ ವಸ್ತು ನಮ್ಗೆ ಹೇಗೆ ಹೋಗೋದು, ಯಾವ ವೆಹಿಕಲ್ ಹೋಗೋದು, ಈ ರಿಸ್ಕ್ ಎಲ್ಲ ತಗೊಳಕ್ಕೆ ನನಗಂತೂ ಇಷ್ಟ ಇಲ್ಲ. ಹಾಗಾಗಿ ನಮ್ಮ ಚನ್ನರಾಯಪಟ್ಟಣದಿಂದ ಶ್ರೀಮಠದ ವತಿಯಿಂದ ಈ ತರ ಪ್ಯಾಕೇಜ್ ವ್ಯವಸ್ಥೆ ಇದೆ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯ್ತು. ಜೊತೆಗೆ ರಿಸಿಟ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಪ್ರಕಾಶ್ ಸರ್ ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಅವರು ಈ ತರ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ, ಹುಷಾರಾಗಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ಮೇಲೆ ಬಹಳ ಖುಷಿಲಿ ಹೊರಟ್ವಿ. ಅದೇ ರೀತಿ ಮೊನ್ನೆ ಹೋಗಿ ಶುಕ್ರವಾರ ಸಾಯಂಕಾಲ ಹೋಗಿ ಇವಾಗ ವಾಪಸ್ ಆಗ್ತಾ ಇದೀವಿ. ತುಂಬಾ ಚೆನ್ನಾಗಿ ರಾಯರ ದರ್ಶನ ಆಗಿರ್ಬೋದು, ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಆಗಿರ್ಬೋದು, ಪ್ರತಿಯೊಂದು ದೇವಸ್ಥಾನಗಳನ್ನು ಕೂಡ ತುಂಬಾ ಚೆನ್ನಾಗಿ ದರ್ಶನ ಮಾಡಿಸ್ಕೊಂಡು ಊಟೋಪಚಾರ, ವಸತಿ ವ್ಯವಸ್ಥೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ವೆರಿ ಮೆಮೊರಬಲ್ ಟ್ರಿಪ್ ಇದು ನಮ್ಗೆ ಪ್ರಕಾಶನ. ಜೊತೆಗೆ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯತೆ ಬೆಳೀತು. ಥ್ಯಾಂಕ್ ಯು ಪ್ರಕಾಶನ. ನಾನು ದರ್ಶನ್ ಪಟೇಲ್, ಚಂದ್ರಾಪಟ್ಟಣದಲ್ಲಿ ವಕೀಲರು. ಈ ಯಾತ್ರೆ ನಾವು ಚಂದ್ರಾಪಟ್ಟಣದ ಗಾಂಧಿ ಸರ್ಕಲ್ ಅಲ್ಲಿರುವ ರಾಯರ ಮಂದಿರದಿಂದ ಹೊರಟಿದ್ದು. ಪ್ರಕಾಶ್ ಸರ್ನ ಭೇಟಿ ಮಾಡಿದಾಗ ಈ ರೀತಿ ಪ್ರವಾಸ ಹೋಗ್ತೀವಿ, ಯಾತ್ರೆನ ಪ್ರತಿ ತಿಂಗಳಿಗೊಂದ್ಸರಿ ಹೋಗ್ತೀವಿ ಅಂತ ಮಾಹಿತಿ ಕೊಟ್ರು. ಅಷ್ಟು ದೂರ ಒಂದೊಂದು ಫ್ಯಾಮಿಲಿ ಮತ್ತೆ ನಮ್ಗೆ ಯಾವ್ದೇ ರೀತಿ ಕಮ್ಯುನಿಕೇಶನ್ ಇರಲಿಲ್ಲ. ಅಲ್ಲಿ ಹೋದಾಗ ಯಾವ್ದೇ ವ್ಯವಸ್ಥೆ ಸಿಗೋದಿಲ್ಲ, ರೂಮ್ ಸಿಗೋದಿಲ್ಲ, ರಾಯರ ದರ್ಶನ ಮಾಡಕ್ಕೆ ಅವಕಾಶ ಸರಿಯಾಗಿ ಸಿಗೋದಿಲ್ಲ. ಇವ್ರ ಜೊತೆ ಹೋದಂತ ಸಂದರ್ಭದಲ್ಲಿ ನಾವು 2 ಬಸ್ಸಲ್ಲಿ ಹೋಗಿದ್ದು. ಇಷ್ಟು ಜನ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ ನಮ್ಗೆ ಆಶ್ಚರ್ಯ ಆಯ್ತು. ಅಲ್ಲಿ ಹೋದಂತ ಸಮಯದಲ್ಲಿ ಇಲ್ಲಿಂದ ಹೊರಟಾಗಿಂದ ಇಲ್ಲಿ ಬರೋವರ್ಗುನು ಯಾವ್ದೇ ರೀತಿ ತೊಂದರೆ ಆಗದಂಗೆ ಮತ್ತೆ ಎಲ್ಲಾನು ವ್ಯವಸ್ಥೆ ಸರಿಯಾದ ಸಮಯಕ್ಕೆ ಮಾಡ್ತಿದ್ರು. ಮತ್ತೆ ಅಲ್ಲಿ ನಮ್ಗೆ ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ ಒಂದೇ ದಿವಸ 2 ಸರಿ ರಾಯರ ದರ್ಶನ ಮಾಡಿಸಿದ್ರು. ಅದು ಬಹಳ ಖುಷಿ ಆಯ್ತು. ಆಮೇಲೆ ಪಲ್ಲಕ್ಕಿಯಿಂದನೇ ನಮ್ಮನ್ನ ಕರ್ಕೊಂಡು ಹೋದ್ರು, ಅದು ಬಹಳ ಖುಷಿ ಆಯ್ತು. ಆಮೇಲೆ ಊಟದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ರೂಮ್ ವ್ಯವಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಮಕ್ಕಳಿಗೂ ಕೂಡ ಯಾವ್ದೇ ರೀತಿ ಬೇಜಾರಾಗದಿರಂಗೆ, ಮಹಿಳೆಯರಿಗೂ ಕೂಡ ನಮ್ಮ ಮನೆಯಲ್ಲಿ ಯಾವ್ದೇ ರೀತಿ ಬೇಜಾರಾಗದಂಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಇದನ್ನ ಉಪಯೋಗ ಪಡ್ಕೊಂಡಿದ್ದು ನಮಗೂ ನಿಜಕ್ಕೂ ತುಂಬಾ ಖುಷಿ ಆಯ್ತು. ಪ್ರತಿ ತಿಂಗಳಿಗೊಂದ್ಸರಿ ಹೋಗುತ್ತೆ. ನಮ್ಮ ಯಾರೇ ಹೋಗೋದಾದ್ರೂ ಗಾಂಧಿ ಸರ್ಕಲ್ ಇರೋ ಚನ್ನರಾಯಪಟ್ಟಣ ನಮ್ಮ ಪ್ರಕಾಶ್ ಸರ್ನ ಭೇಟಿ ಮಾಡಿ ಅವ್ರ ಮೂಲಕ ಹೋದ್ರೆ ತಮಗೂ ಕೂಡ ತುಂಬಾ ಒಳ್ಳೇದು ಅಂತ ಈ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ಒಳ್ಳೇದಾಗ್ಲಿ. ಮಧುಕುಮಾರ್ ಅಂತೇಳಿ, ನಾನು ಶಿಕ್ಷಕ. ನಮ್ಗೆ ನಮ್ಮ ಸ್ನೇಹಿತರಾದ ಗುರುಪ್ರಸಾದ್ ಸರ್ ಅನ್ನೋರು ಇಲ್ಲಿ ರಾಯರ ರಂಗಮಂದಿರ ಈ ಕಡೆಯಿಂದ ಹೋಗ್ತಾ ಇದಾರೆ ಅಂತೇಳಿ ಹೋಗಿದ್ರು. ನಾವ್ ಇದೇ ಮೊದಲನೇ ಬಾರಿ ಸ್ವಲ್ಪ ಫ್ಯಾಮಿಲಿನೆಲ್ಲ ಹೇಗೆ ಕರ್ಕೊಂಡು ಹೋಗೋದು ಅಂತೇಳಿ ಅಷ್ಟು ದೂರ ಸ್ವಲ್ಪ ಭಯ ಇತ್ತು. ಆದ್ರೆ ರಾಯರ ರಂಗಮಂದಿರ ಈ ವತಿಯಿಂದ ನಡೆದಿದ್ದು ನಮ್ಗೆ ಸ್ವಲ್ಪ ಆರಾಮಾಗಿ ಹೋಗಿ ಬಂದ್ವಿ. ನಮ್ಗೆ ಯಾವುದೇ ತರದ ಟೆನ್ಷನ್ ಆಗ್ಲಿ ಏನು ಬರ್ಲಿಲ್ಲ. ಎಲ್ಲಾ ತರದ ವ್ಯವಸ್ಥೆನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಬಹುಶಃ ಇವ್ರ ಕಡೆಯಿಂದ ಮೊದಲನೇ ದರ್ಶನ ಆಗ್ಬೇಕು ಅಂತ ಇತ್ತನೋ, ಮುಂದೆ ಮತ್ತು ಇನ್ನೂ ಯಾವಾಗ ಹೋಗ್ಬೇಕು ನಾವು ಇವ್ರ ಕಡೆಯಿಂದಾನೇ ಹೋಗ್ಬೇಕು ಅಂತ ನಮ್ಗೆ ಆಸೆ ಆಗ್ತಿದೆ. ತುಂಬಾ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿತ್ತು. ಎಲ್ಲೂ ಸಹ ನಮಗ್ ಬೇಜಾರಾಗ್ಲಿಲ್ಲ. ತುಂಬಾ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ಗೆ ಸುಮಾರು ಒಂದು 18 ವರ್ಷದಿಂದ ರಾಯರ ದರ್ಶನ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ನಾನು ಪ್ರತಿ ಸರಿ ಇವ್ರಿಗೆ ಪ್ರತಿ ವರ್ಷ ಕೇಳ್ತಾ ಇದ್ದೆ, ಬೇಸಿಗೆ ರಜೆ ಬಂದಾಗ, ದಸರಾ ರಜೆ ಬಂದಾಗ. ಆದ್ರೆ ಇವರು ಅಷ್ಟು ದೂರ ಹೋಗೋದು ಮತ್ತೆ ಹೇಗೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೇಗಿದೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆಮೇಲೆ ಇವರು ರಾಯರ ರಂಗಮಂದಿರ ಗಾಂಧಿ ಸರ್ಕಲ್ ಪ್ರಕಾಶ್ ಸರ್ ಈ ತರ ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಇವ್ರ ಹೆಸರು ಆಡ್ ಮಾಡಿದಾಗ ಪ್ರತಿ ಸರಿ ಅವ್ರು ಹೋಗುವಾಗ ಈ ತಿಂಗಳು ಹೋಗೋಣ ಅಂತ ಕೇಳ್ತಾ ಇದ್ದೆ. ಅದೇನೋ ರಾಯರು ಕರೆಸ್ಕೊಳ್ತಿರ್ಲಿಲ್ವೋ ಏನೋ. ಈ ಸರಿ ತುಂಬಾ ಫೋರ್ಸ್ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಬುಕ್ ಮಾಡಿಸಿದ್ವಿ. ಪ್ರಕಾಶ್ ಸರ್ ಬಹಳ ಚೆನ್ನಾಗಿ ಕರ್ಕೊಂಡೋಗಿ ಪ್ರತಿಯೊಂದು ವ್ಯವಸ್ಥೆನೂ ಮಾಡಿ, ಲೇಡೀಸಿಗೆ ಜೆಂಟ್ಸ್ಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ. ರೂಮ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಊಟದ ವ್ಯವಸ್ಥೆ, ತಿಂಡಿ, ಕಾಫಿ ಪ್ರತಿಯೊಂದು ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ತುಂಬಾ ಖುಷಿಯಾಗಿ ಹೋಗಿ ಬಂದ್ವಿ. ಮತ್ತೆ 2 ಸರಿ ರಾಯರು ದರ್ಶನ ಆಗಿದ್ದು ಬಹಳ ಸಂತೋಷ ಆಯ್ತು. 18 ವರ್ಷದಿಂದ ಆಸೆ ಪಟ್ಟು ಒಂದ್ಸರಿ ದರ್ಶನ ಮಾಡಿದ್ರೆ ಕಷ್ಟ, ಅದರಲ್ಲಿ ಪ್ರಕಾಶ್ ಸರ್ 2 ಸರಿ ದರ್ಶನ ಮಾಡಿಸಿದ್ರು. ನಂಗೆ ಬಹಳ ಖುಷಿ ಆಯ್ತು. ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಪಡ್ಕೊಂಡು ಬಂದಿದೀವಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮು ನಾನು ಮಂತ್ರಾಲಯಕ್ಕೆ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿದ್ದು. ತುಂಬಾನೇ ಖುಷಿ ಆಯ್ತು ನನಗೆ. ಎಲ್ರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನೀವು ಏನಾದ್ರೂ ಮಂತ್ರಾಲಯಕ್ಕೆ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಕೂಡ ಹೋಗ್ಬೋದು. ಒಬ್ಬರಿಗೆ 2,500 ಆಗುತ್ತೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಪ್ರಕಾಶ್ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಅನ್ನ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಹೆಚ್ಚಿನ ಡೀಟೇಲ್ಸ್ಗಾಗಿ ಒಂದ್ಸಲ ಅವರನ್ನ ವಿಚಾರಿಸಬಹುದು. ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ.
ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.